ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲ ಸಾಧನೆ ಹೋರಾಟಗಾರರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ಅಯೋಧ್ಯೆ ಹೋಟ್ಲ್ ಏನಿದೆಯಲ್ಲ, ಅದು ಸರ್ಕಾರ ಜಾಗನ ಅಥವಾ ಆನೆ ಮಾವತ್ನ ಜಾಗವಾ ಅಂತೇಳಿ ನಮ್ಮ ಸೌಜನ್ಯ ಹೋರಾಟಗಾರ ಮತ್ತು RTI ಕಾರ್ಯಕರ್ತ ಟಿ ಜಯಂತ್ ಅವರು ಅರ್ಜಿ ಹಾಕಿದ್ದಾರೆ. ಅರ್ಜಿ ಹಾಕಿ 1 ವರ್ಷ ಮೇಲೆ ಆಯಿತು. ಅವಾಗ ಸರ್ವೆ ಮಾಡ್ತೀವಿ, ಇವಾಗ ಸರ್ವೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ತಿಂಗಳು 28ಕ್ಕೇನೋ ಸರ್ವೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದು ಸಮೇತ ಅವರಿಗೆ ದೊಡ್ಡ ಪ್ರೆಜರ್ ಇದೆಯಂತೆ, ಅವ್ರ ಮೇಲೆ ಫುಲ್ ಒತ್ತಡ ಆಗ್ತಿದಂತೆ. ಅದು ಒತ್ತಡ ಆಗ್ತಕ್ಕಂಥ ವ್ಯಕ್ತಿಗಳು ಯಾರೋ ಗೊತ್ತಿಲ್ಲ, ಆದರೆ ಅದು ಲೀಗಲ್ ಆಗಿ ಒಂದು ವಿಡಿಯೋದ ಮುಖಾಂತರ ಸರ್ವೆ ಆಗಬೇಕು. ಅದಕ್ಕೆ ಏನೇ ಖರ್ಚಾಗಲಿ ನಾವು ಸೌಜನ್ಯ ಹೋರಾಟಗಾರರಾದ ಜಯಂತ್ ಅವರು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಸಮೇತ ಅಧಿಕಾರಿಗಳು ಹೇಳಿದ್ದಾರೆ, ಸರ್ ವಿಡಿಯೋ ಮುಖಾಂತರ ಮಾಡಬೇಕು, ಇದು ಸರ್ಕಾರದ ಜಾಗನ ಅಥವಾ ಆನೆ ಮಾವತ್ನ ಜಾಗನ ಅಥವಾ ವೀರೇಂದ್ರ ಹೆಗಡೆ ಅವರ ಜಾಗನ ಅಂತೇಳಿ ಕೇಳಿರ್ತಕ್ಕಂಥದ್ದು. ಅದಕ್ಕೆ ರಿಪ್ಲೈ ಇಲ್ಲ. ಅವರೇ ನಮ್ಮ ಸೌಜನ್ಯ ಹೋರಾಟಗಾರ ಟಿ ಜಯಂತ್ ಅವರು ಮುಖ್ಯಮಂತ್ರಿಗೆ ಮತ್ತು ಗೃಹ ಮಂತ್ರಿ ಅವರಿಗೆ ಸಮೇತ ತಿಳಿಸಕ್ಕೆ ಹೊರಟಿದ್ದಾರೆ. ಸರ್, ಇದು ಸರ್ಕಾರದ ಜಾಗ, ಇದನ್ನ ಏನು ಮಾಡಬೇಕು, ಏನು ಬಿಡಬೇಕು, ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಆದರೆ ಇದು ಕ್ಲಿಯರ್ ಆಗಿ ಸರ್ವೆ ಮಾಡಬೇಕು, ಇದು ಸರ್ಕಾರದ ಜಾಗನ ಅಥವಾ ಧರ್ಮಸ್ಥಳದ ಹೆಗಡೆಯ ಜಾಗನ ಅಂತೇಳಿ ವಿಡಿಯೋ ಮುಖಾಂತರ ಮಾಡಿಸ್ಬೇಕು ಸರ್ ನೀವು ಅಂತೇಳಿ ಆವಯ ಹೇಳಿರ್ತಕ್ಕಂಥದ್ದು. ಯಾಕಂದರೆ ವಿಡಿಯೋ ಎವಿಡೆನ್ಸ್ ಬೇಕಾಗುತ್ತಲ್ವ, ಅದಕ್ಕೋಸ್ಕರನೇ. ನೋಡಿ, ಸರ್ಕಾರದ ಜಾಗದಲ್ಲಿ ಒಬ್ಬ ವೃದ್ಧ ದಂಪತಿಗಳು ಫ್ಯಾಮಿಲಿ ಇತ್ತು. ಆ ಫ್ಯಾಮಿಲಿಯನ್ನು ಹಿಂದು ಮುಂದೆ ಏನು ನೋಡದೆ ಅವ್ರನ್ನ ಬೀದಿಗೆ ತಳ್ಳಿ ಮನೆಯೇ ಹೊಡೆದಾಕಿದ್ರು. ಅಲ್ಲೇ ಲೋಕಲ್ಲಾಗಿ ಪುತ್ತೂರಿನ ಪಕ್ಕದಲ್ಲಿರ್ತಕ್ಕಂಥ ಧರ್ಮಸ್ಥಳದ ಆಸುಪಾಸಿನಲ್ಲಿರ್ತಕ್ಕಂಥ ಸರ್ಕಾರಿ ಜಾಗದಲ್ಲಿ ಏನಾದರೂ ಮನೆ ಕಟ್ಟಿಕೊಂಡ್ರೆ, ಏನೋ ಒಂದು ಸಣ್ಣದಾಗಿ ಮನೆ ಕಟ್ಟಿಕೊಂಡ್ರೆ ಸಮೇತ ಹೊಡೆದಾಕುವಂಥ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರರು, ಯಾರೇ ಇರ್ಬೋದು ಅಧಿಕಾರಿಗಳು ಈ ಥರ ಕೆಲಸ ಮಾಡ್ತಿದ್ದಾರೆ. ಆದರೆ ಧರ್ಮಸ್ಥಳದ ಆನೆ ಮಾವತನನ್ನು ಕೊಂದು ಆನೆ ಮಾವತನ ತಂಗಿಯನ್ನು ಕೊಂದಿರ್ತಕ್ಕಂಥದ್ದು ಮತ್ತು ಅವ್ರ ಜಾಗ ಆಮೇಲೆ ಸರ್ಕಾರಕ್ಕೆ ಹೋಗಿದೆಯಾ ಅಥವಾ ಹೆಗಡೆಗೆ ಹೋಗಿದೆಯಾ ಗೊತ್ತಿಲ್ಲ. ಹೆಗಡೆಯವರಿಗೆ ಹೋಗಿದೆಯೋ ಇನ್ನೇನಾಗಿದೆಯೋ ಗೊತ್ತಿಲ್ಲ. ಅದ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಕ್ಕಂಥದ್ದನ್ನು ಕಂಡು ಸೌಜನ್ಯ ಹೋರಾಟಗಾರ ಟಿ ಜಯಂತ್ ಅವರು ಅರ್ಜಿ ಹಾಕಿದರು. ಸರ್, ಇದನ್ನು ಸರ್ವೆ ಮಾಡಿ ಸರ್ಕಾರ ಜಾಗನೋ ಅಥವಾ ಬೇರೆ ಜಾಗನೋ ಅಂತೇಳಿ. ಅದಕ್ಕೆ 1 ವರ್ಷ ಆದ ಸಮೇತ ಇವಾಗೇನೋ ಈ ತಿಂಗಳು ಹೋಗ್ತದಂತೆ, ನೋಡೋಣ ಏನಾಗುತ್ತೋ. ಇದು ಕರೆಕ್ಟಾಗಿ ನಡೆದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಆಗೋದಂತೂ ಸತ್ಯ. ಇದು ಆನೆ ಮಾವತಿಗೆ ಸಂಬಂಧಪಟ್ಟಿದ್ದ ಅಥವಾ ಬೇರೆ ಸಂಬಂಧಪಟ್ಟಿದ್ದ ಇದು ಕೂಡ ಗೊತ್ತಾಗಬೇಕು ಜನಗಳಿಗೆ. ಗೊಂದಲ, ಯಾಕಂದರೆ ಇದು ಅತ್ಲಾಗೈತಾ ಇದು ಇತ್ಲಾಗೈತಾ ಭೂಮಿ ಅಂತ. ಆನೆ ಮಾವತ ಮಕ್ಕಳ ಸಮೇತ ನಮ್ಮದು ಜಾಗ, ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ನಾವಿರ್ತಕ್ಕಂಥದ್ದು ಈ ಜಾಗದಲ್ಲಿ. ನಮಗೆ ಅವಾಗ ಯಾರೋ ಕೊಟ್ಟಿದ್ರು, ಸಂಬಂಧಿಕರು ಕೊಟ್ಟಿರ್ಬೋದೋ ಅಥವಾ ಸರ್ಕಾರ ಕೊಟ್ಟಿರ್ಬೋದೋ, ಅದು ನಮಗೆ ಗೊತ್ತಿಲ್ಲ. ದಾಖಲಾತಿ ಏನಿದೆ ಅದು ನೋಡ್ಕೊಂತ ಮಾತಾಡೋಣ. ಅವರು ಪೂರ್ವಜರು, ಆನೆ ಮಾವತನ ಪೂರ್ವಜರು ಸಮೇತ ಅಲ್ಲಿ ಇದ್ದರು. ಆಗಿರೋ ಹೊತ್ತಲ್ಲಿ ಅದು ಯಾರಿಗೆ ಸಂಬಂಧಪಟ್ಟಿದ್ದು, ಹೆಗಡೆಯವ್ರಿಗೆ ಸಂಬಂಧಪಟ್ಟಿದ್ದ ಅಥವಾ ಇವ್ರಿಗೆ ಸಂಬಂಧಪಟ್ಟಿದ್ದ? ಕಮೆಂಟ್ ಮಾಡಿ ತಿಳಿಸಿ, ನನಗಂತೂ ಗೊತ್ತಿಲ್ಲ. ಆದರೆ ಅದು ರೆಕಾರ್ಡ್ಸ್ ಪ್ರಕಾರ ಈಗ ದಾಖಲಾತಿ ಪ್ರಕಾರ ಸರ್ಕಾರ ಜಾಗ ಅಂತ ಹೇಳ್ತಿದ್ದಾರೆ. ಅದು ಸರ್ಕಾರ ಜಾಗನ ಅಥವಾ ಹೆಗಡೆ ಅವರಿಗೆ ಸಂಬಂಧಪಟ್ಟಿದ್ದ? ಇದ್ರ ಬಗ್ಗೆ ನಮ್ಮ ಜಯಂತ್ ಅವರು ಕೂಲಂಕುಷವಾಗಿ ವಿಡಿಯೋದ ಮುಖಾಂತರ ತಿಳಿಸಿದ್ದಾರೆ. ಮತ್ತು ದಾಖಲಾತಿ ಸಮೇತ ಈ ವಿಡಿಯೋದ ಮುಖಾಂತರ ನಿಮಗೆ ತಿಳಿಸೋಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇದರಲ್ಲಿ ಏನೂ ಒಂದು ಗೊಂದಲ ಬೇಡ, ಎಲ್ಲ ಕ್ಲಿಯರ್ ಕಟ್ ಆಗಿರಲಿ. ಧರ್ಮಸ್ಥಳದ ನಕಲಿ ದೇವಮಾನವ ಅಲ್ಲಿ ಬೇಜಾನ್ ಆಟ ಆಡಿದ್ದಾನೆ. ಈಗ ಅಕ್ರಮ ಭೂ ಕಬಳಿಕೆ ಬಗ್ಗೆ 3 ನೋಟಿಸ್ ಹೋಗಿದ್ದಾವೆ. ಅದಕ್ಕೆಲ್ಲ ರಿಪ್ಲೈ ಇಲ್ಲ. ಕೋರ್ಟಿಗೆ ಹೋಗಲೇಬೇಕು ಬಿಡಿ. ಅದಕ್ಕೋಸ್ಕರನೇ ಗುರುವಾಯಿನಕೆರೆ ಸೋಮನಾಥ್ ನಾಯಕ್ ಅವರು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಸರ್ಕಾರಿ ಜಾಗವನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು, ಇಲ್ಲಾಂದರೆ ದಲಿತರಿಗೆ ಒಪ್ಪಿಸಬೇಕು. ದಲಿತರ ಭೂಮಿಯನ್ನು ಕಿತ್ತುಕೊಂಡಿರ್ತಕ್ಕಂಥ ಈ ಪರಿವಾರಕ್ಕೆ ಸರ್ಕಾರದಿಂದ ಯಾವುದು ಶಿಕ್ಷೆ ಆಗಲ್ವಾ? ಬರೀ ಬಡವ್ರಿಗೆ ಒಂದೇನಾ? ದೊಡ್ಡವರಿಗೆ ಶಿಕ್ಷೆ ಇಲ್ವಾ? ಕೇಳ್ಬೇಕಾ ಬೇಡವಾ ಸ್ನೇಹಿತರೆ? ದಾಖಲಾತಿ ಉಂಟು, ಆದರೆ ನ್ಯಾಯ ಇಲ್ಲ. ಎಂತ ಮಾಡೋದು? ನಾವೇನಾದರೂ ಒಂದು ಕುಂಟೆನೋ 2 ಕುಂಟೆನೋ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡ್ರೆ ಇಮಿಡಿಯೇಟಾಗಿ ಬಂದು ನೆಲ ಸಮ ಮಾಡ್ತಾರೆ. ಇವರು 100 ಎಕರೆಗಳನ್ನು ಗುಳುಮ್ ಮಾಡ್ಕೊಂಡು ಹೋಗಿದ್ದಾರೆ, ಗುಳುಮ್ ಸ್ವಾಹ ಮಾಡ್ಕೊಂಡು ಹೋಗಿದ್ದಾರೆ. ಇವರಿಗೊಂಥರ ನ್ಯಾಯನ? ಇವರಿಗೇನಾದರೂ ಕಾನೂನು ಬೇರೆ ರೀತಿಯ ಇದೆಯಾ? ನಮಗೆ ಬೇರೆ ರೀತಿ ಇದೆಯಾ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಸ್ವಾಮಿ. ದಯವಿಟ್ಟು ಏನೋ ಮಾತಾಡೋಕ್ಕೆ ಹೋದರೆ ಅವ್ರು ಹೆಗಡೆ ಅವ್ರು ಹಂಗೆ ಮಾಡಿದ್ದಾರೆ, ಹಿಂಗೆ ಮಾಡಿದ್ದಾರೆ, ಏನು ಮಾಡ್ಯಾರೆ, ಏನು ಬಿಟ್ಟಾರೋ ನನಗಂತೂ ಗೊತ್ತಿಲ್ಲ. ಗೊತ್ತಿರ್ತಕ್ಕಂಥದ್ದು ಅಕ್ರಮ ಮೀಟರ್ ಬಡ್ಡಿ ದಂಧೆ, ಅಕ್ರಮವಾಗಿ ಭೂ ಕಬಳಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು, ಧರ್ಮಸ್ಥಳದ ಹಾಸಾದ ಸಾವುಗಳ ಹಿಂದೆ ಇವರು ಇರಬಹುದು ಎಂಬುವ ಗುಮಾನಿ ಇದೆ. ಯಾಕಂದರೆ ಇವರ ಆಡಳಿತದಲ್ಲಿರ್ತಕ್ಕಂಥ ದೇವಸ್ಥಾನ ಅದು.
ಅಲ್ಲಿ ಏನೇ ಆಗಲಿ ರೆಸ್ಪಾನ್ಸಿಬಲ್ ಅವರೇ ತಗೋಬೇಕು. ಅವರ ಒಂದು ವಸತಿ ಗೃಹಗಳಲ್ಲಿ ಆಗಿರತಕ್ಕಂಥ ಅನ್ಯಾಯಗಳಿಗೆ ನ್ಯಾಯ ಬೇಡವಾ, ಹಿಂದೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಬೇಡವಾ, ಬೇಜಾರಿದ್ದಾರೆ ಒಂದಲ್ಲ ಎರಡಲ್ಲ, ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು. ನಮಸ್ಕಾರ. ಈಗ ಜಯಂತ್ ಅವರು ಏನೇನೆಲ್ಲ ಮಾಡಿದರು ಈ ಜಾಗದ ಬಗ್ಗೆ ಎಂಬುದರ ಬಗ್ಗೆ ಸಂಪೂರ್ಣ ವಿವರ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋವನ್ನು ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ ಯಾವುದೇ ಒಂದು ತಪ್ಪು ಸಂದೇಶ ಇಲ್ಲ, ಕರೆಕ್ಟಾಗಿ ಲೀಗಲ್ಲಾಗಿ ಹೋಗ್ತಕ್ಕಂಥದ್ದು. ನಮಸ್ಕಾರ. ಎಲ್ಲ ನಮ್ಮ ರಾಜ್ಯದ ಜನತೆ ನಮಸ್ತೆ. ನನ್ನ ಹೆಸರು ಜಯಂತ್ ಟಿ. ಇವತ್ತು 18/4/2026 ಇವತ್ತು ರಾಜ್ಯದ ಮುಖ್ಯಮಂತ್ರಿಗೆ ಒಂದು ದೂರು ನೀಡಲು ಬಂದಿದ್ದೇನೆ, ಅಂದರೆ ಮನವಿ ಅಂತ ಹೇಳ್ಬೋದು. ಅದನ್ನು 7/4/2025 ರಾಜ್ಯದ ಕಂದಾಯ ಸಚಿವರಿಗೆ ಜಿಲ್ಲಾಧಿಕಾರಿ AC ಹಾಗೂ ಬೆಳ್ತಂಗಡಿ ತಹಸೀಲ್ದಾರ್ರವರಿಗೊಂದು ದೂರು ನೀಡಿದೆ. ಧರ್ಮಸ್ಥಳ ಗ್ರಾಮದ ಸರ್ವೆ ನಂಬರ್ 157/3 ಹಾಗೂ 157 ಇದು ಸರ್ಕಾರಿ ಭೂಮಿ ಆಗಿದ್ದು ಇದನ್ನು ಸರ್ಕಾರ ಸ್ವಾಧೀನಪಡಿಸಿಕೊಳ್ಳಬೇಕು ಎಂದೊಂದು ದೂರು ನೀಡಿದೆ. ಅದರ ಪ್ರಕಾರವಾಗಿ ಜಿಲ್ಲಾಧಿಕಾರಿಗಳು ಅದಕ್ಕೆಲ್ಲ ಸ್ಪಂದನೆ ನೀಡಿ ಬೆಳ್ತಂಗಡಿ ತಾಲೂಕು ಕಚೇರಿಗೆ ಕಳಿಸಿಕೊಟ್ಟಿರ್ತಾರೆ. ಆದರೆ ತಾಲೂಕು ಕಚೇರಿಯಲ್ಲಿ 1 ವರ್ಷದಿಂದ ತುಂಬ ವಿಳಂಬ ಮಾಡ್ತಾ ಇದ್ದಾರೆ. ಇದೇ ವಿಷಯವನ್ನು ಒಂದೊಂದು ಅರ್ಜಿ ಆಗೋಲ್ಲ, ಹೋಗೋದು ಕೇಳೋದು ಇದೇ ಆಗೋಯಿತು. ಒಂದು ಅಕ್ರಮವಾಗಿ ಸರ್ಕಾರಿ ಭೂಮಿಯನ್ನು ವಶಪಡಿಸಿ ಅದರಲ್ಲಿ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ, ಅಯೋಧ್ಯೆ ಹೋಟ್ಲ ಕಟ್ಟಿದ್ದಾರೆ. ಅದು ಹೌದಾ ಅಲ್ವಾ ಅಂತ ಜನರಿಗೆ ತಿಳಿಸ್ಬೇಕು, ನಮಗೂ ತಿಳಿಸ್ಬೇಕು. ಅಂದರೆ ಜಾಲತಾಣ ತುಂಬ ಗೊಂದಲ ಆಗ್ತಾ ಇತ್ತು. ಒಂದು ಆನೆ ಮಾವುತ ಅಂದರೆ ವಂಶಪಾರಂಪರ್ಯವಾಗಿ ಧರ್ಮಸ್ಥಳ ದೇವಸ್ಥಾನ ಆನೆಯನ್ನು ಸಾಕಿ ಬಂದಿರುವಂಥ ಕುಟುಂಬದವರು, ಅದರಲ್ಲಿ ಆನೆ ಮಾವುತ, ನಾರಾಯಣ ಮತ್ತು ಯಮುನಾ ಇವರ ಕೊಲೆಯಾಗಿರೋ ಜಾಗದಲ್ಲಿ ಅಯೋಧ್ಯೆ ಹೋಟ್ಲನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಒಂದು ಕಡೆ ವಾದ ಇದ್ದರೆ, ಇನ್ನೊಂದು ಕಡೆ ಇಲ್ಲ, ಅದು ವೀರೇಂದ್ರ ಹೆಗ್ಡೆಯವರ 158/3 ಸರ್ವೆ ನಂಬರಲ್ಲಿ ನಿರ್ಮಾಣವಾಗಿರೋದು. ಒಂದು ಕಡೆ ವಿವಾದ ನಡೀತಾ ಇತ್ತು, ಗೊಂದಲ ಒಂದು ವಾತಾವರಣ ಆಯಿತು. ಅಂಥ ಸಂದರ್ಭದಲ್ಲಿ ನಾನೊಂದು ಅರ್ಜಿ ಹಾಕಿದೆ. ಇದು ಸರ್ಕಾರ ನಮ್ಮ ಪ್ರಕಾರವಾಗಿ ಮ್ಯಾಪ್ ಎಲ್ಲ ನೋಡ್ತಾ ಇರೋದ್ರೆ ಸರ್ಕಾರಿ ಭೂಮಿ, ಇದನ್ನು ಸರ್ಕಾರ ಸ್ವಾಧೀನಪಡಿಸಬೇಕು ಅಳತೆ ಮಾಡಿ, ಇಲ್ಲ ಗೊಂದಲವನ್ನು ಸರಿಪಡಿಸಬೇಕು ಎಂಬ ಒಂದು ಅರ್ಜಿ ಹಾಕಿದೆ. ಆದರೆ ತುಂಬ ವಿಳಂಬ ಮಾಡ್ತಾಯಿದ್ರು ಬೆಳ್ತಂಗಡಿ ತಹಸೀಲ್ದಾರ್ರವರು, ಆ ತಂಡ. ಅದಕ್ಕೆ ಇವಾಗ ಕೊನೆಯದಾಗಿ 28/4/2026 ಇದು ಸರ್ವೆ ಮಾಡ್ತೀವಿ ಅಂತೇಳಿ ಸರ್ವೇಧಿಕಾರಿಗಳು ನಮಗೆ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ. ಆದರೆ ನಾವಿದ್ದು ಸರ್ವೆ ಮಾಡಿದರೆ ಸರಿಯಾಗಿರ್ತಾ ಇತ್ತು, ನಮಗೂ ಒಂದು ಅದರ ಅರಿವು ಆಗ್ತಾ ಇತ್ತು, ಏನು ಹೌದಾ ಅಲ್ವಾ ಅಂತ. ಇದು ಯಾವುದೋ ರೀತಿಯಲ್ಲಿ ಆ ಸರ್ವೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ನಾವು ಮುಖ್ಯಮಂತ್ರಿಗೆ ಹಾಗೂ ಕಂದಾಯ ಇಲಾಖೆಗೆ, ಜಿಲ್ಲಾಧಿಕಾರಿಯವರಿಗೆ ಎಲ್ಲರಿಗೂ ಒಂದು ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಸನ್ಮುಖದಲ್ಲಿ ನಾವು ಇರ್ತೀವಿ, ನಮ್ಮೊಂದಿಗೆ ವಕೀಲರು ಹಾಗೂ ಸರ್ವೆ ಅಧಿಕಾರಿಯವರು ಇರ್ತಾರೆ. ಅದೇ ರೀತಿಯಲ್ಲಿ ವಿಡಿಯೋ ರೆಕಾರ್ಡ್ ಆಗಿರಬೇಕು, ಅದೇ ರೀತಿಯಲ್ಲಿ ತಹಸೀಲ್ದಾರ್ ಇರಬೇಕು. ಇದೊಂದು ಸೂಕ್ಷ್ಮ ವಿಷಯ ಆಗಿರುತ್ತೆ, ಗೊತ್ತು ಎಲ್ಲರಿಗೂ. ಅದಕ್ಕೋಸ್ಕರ ತಹಸೀಲ್ದಾರರು ಹಾಗೂ ನಾವು ಎಲ್ಲ ಒಂದಾಗಿ ನಿಂತು ಇದನ್ನು ಸರ್ವೆ ಮಾಡಿ ಜನರಿಗೆ ಒಂದು ಗೊಂದಲ ವಾತಾವರಣ ಸರಿಪಡಿಸಿಕೊಡ್ಬೇಕು ಎಂಬುದರ ನಮ್ಮ ಉದ್ದೇಶ. ಅದಕ್ಕೆ ಇವಾಗ ಸರ್ಕಾರಕ್ಕೆ ಒಂದು ಮನವಿ ಮಾಡಿದ್ವಿ. 28ನೇ ತಾರೀಕು ಅಳತೆ ಮಾಡ್ತೇವೆ ಅಂತ ಹೇಳಿದ್ರು. ನಾವಿಲ್ಲದಿದ್ದರೂ ವಿಡಿಯೋ ರೆಕಾರ್ಡ್ ಮುಖಾಂತರವಾಗಿ ಅದು ಸರ್ವೆ ಮಾಡಿಸ್ಬೇಕು. ಆದಷ್ಟು ನಮ್ಮನ್ನು ನಿಲ್ಲಿಸಿ, ನಮಗೆ ಅದು ಅಲ್ಲದಲ್ಲಿ ಹೋಗ್ಬೇಕಾದ್ರೆ ಪೊಲೀಸ್ ಬಂದೋಬಸ್ತ್ ಬೇಕಾಗತ್ತೆ, ಅದನ್ನು ಕೊಡಿಸ್ಬೇಕಾಗತ್ತೆ. ಇದು ಅಲ್ಲದೆ ನಾವು ಕೇಳಿದ್ದೀವಿ, ಆ ಸರ್ವೆಗೆ ಬೇಕಾದರೂ ಖರ್ಚು ವೆಚ್ಚವನ್ನು ನಮ್ಮ ಕಡೆಯಿಂದಲೇ ನಾವು ಕೊಡ್ತೀವಿ ಅಂತ ಹೇಳಿದ್ವಿ. ಇದಕ್ಕೆ ಸ್ಪಂದಿಸಿ ಅದು ಸತ್ಯಾಸತ್ಯ ಘಟನೆಯನ್ನು ರಾಜ್ಯ ಜನತೆಗೆ ತಿಳಿಸೋ ಕೆಲಸವನ್ನು ಬೆಳ್ತಂಗಡಿ ತಹಸೀಲ್ದಾರ್ ಮಾಡಬೇಕು. ಇದು ಅಲ್ಲದೆ ಏನಾದರೂ ಒತ್ತಡದ ಮೇಲೆ, ಇವಾಗಲೇ ಹೇಳ್ತಾ ಇದ್ದಾರೆ ಒತ್ತಡ ಅಂತ ಹೇಳ್ತಾ ಇದ್ದಾರೆ, ಒತ್ತಡದ ಮೇಲೆ ಕಾನೂನು ಉಲ್ಲಂಘನೆ ಮಾಡಿ ನೀವೇನ ಕೆಲಸ ಮಾಡಿದರೆ ಮುಂದೆ ಗೊತ್ತಿರ್ಬೋದು, ಇವಾಗ ಕೆಲವೊಂದು ಅಧಿಕಾರಿಯವರಿಗೆ ಶಿಕ್ಷೆ ಆಗ್ತಾ ಇರೋದು, ಅದೇ ಅನುಭವ ನಿಮಗೂ ಬರೋ ಪರಿಸ್ಥಿತಿ ಬರ್ಬೋದು, ಇವತ್ತಲ್ಲ ನಾಳೆ. ಅದಕ್ಕೆ ನೀವು ಹೋಗಿ ಕಾನೂನನ್ನು ಉಲ್ಲಂಘನೆ ಮಾಡಿ ಶಿಕ್ಷೆಗೆ ಒಳಗಾಗಬೇಡಿ ಎಂದು ಹೇಳ್ಕೊಳ್ತಾ ಇದ್ದೀವಿ. ಇಲ್ಲ ನಿಮಗೆ ಒತ್ತಡ ಇದೆ, ಮಾಡಲಿಕ್ಕೆ ಆಗಲ್ಲ ಅಂತಿದ್ದರೆ ಹೇಳಿ, ನಾವು ನ್ಯಾಯಾಲಯ ಮುಖಾಂತರವಾಗಿ ಅದು ಮಾಡಿಸೋ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ ನಮ್ಮ ವಕೀಲರು ನೋಟಿಸ್ ಮಾಡಿದ್ದಾರೆ, 15 ದಿನ ಟೈಮ್ ಕೊಟ್ಟಿದ್ದಾರೆ. 15 ಒಳಗಡೆ ಸರ್ವೆ ಮಾಡದೇ ಇದ್ದರೆ ನಾವು ನ್ಯಾಯಾಲಯ ಮುಖಾಂತರವಾಗಿ ಸರ್ವೆ ಮಾಡಿಸುವ ಅಂತ ನೋಟಿಸ್ ಕೊಟ್ಟಿದ್ದೀವಿ. ಕಾನೂನು ಉಲ್ಲಂಘನೆ ಮಾಡದೆ ಕಾನೂನುಬದ್ಧವಾಗಿ ಇದು ಸರ್ವೆ ಮಾಡಿ ಅಂತ ಈ ಮೂಲಕ ಅಧಿಕಾರಿಯವರಿಗೂ